ಕರ್ನಾಟಕದ ಜನತೆ ನಿಮ್ಮ ಸಾವಿನ ಗಿಡವನ್ನ ನಿಮ್ಮ ಮಗ್ಲಕ್ಕೆ ತಂದು ಹಚ್ಕೊಂಡಿರಿ ಅಂತ ಕರ್ನಾಟಕದಲ್ಲೂ ಕೂಡ ಇದು ಬ್ಯಾನ್ ಆಗಬೇಕು. ದುಬೈ ಗೌರ್ಮೆಂಟ್ ಇದನ್ನ ಬ್ಯಾನ್ ಮಾಡಿ ಕಿತ್ತು ಯಾವುದಕ್ಕೂ ಉಪಯೋಗ ಇಲ್ಲ. ಒಂದು ಪಕ್ಷಿಗೂ ಉಪಯೋಗ ಆಯಿತು, ಒಂದು ಪ್ರಾಣಿಗೂ ಉಪಯೋಗ ಆಯಿತು. ಸಾಕಷ್ಟು ಪರಿಸರವಾದಿಗಳಿದ್ದೀರಿ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಈ ಹೂವಿನ ಪರಾಗ, ಈ ಪರಾಗ ಏನು ಮಾಡ್ತದೆ ಅಂದರೆ ಗಾಳಿ ಮೂಲಕ ವೇಗವಾಗಿ ಹರಡೋದು, ನಮ್ಮ ಶ್ವಾಸಕೋಶವನ್ನು ಪ್ರವೇಶಿಸಿ ನಮ್ಮ ಲಂಗ್ಸ್ ಅನ್ನು ಡ್ಯಾಮೇಜ್ ಮಾಡ್ತದೆ, ಹಸಿರು ಮರುಭೂಮಿ ಆಗ್ತದೆ. ಇದು ಯಾವ ಜಿಲ್ಲೆಗಳಲ್ಲಿ ಪ್ಲಾಂಟೇಶನ್ ಮಾಡಿದ್ದೀರಿ ರೋಡ್ ಸೈಡು, ಯಾಕಂದರೆ ಗ್ರೀನ್ ಸಿಟಿ ಅಂತೇಳಿ ಮಾಡಕೊಂಡಿದ್ದೀರಿ ನೀವು. ಗ್ರೀನ್ ಸಿಟಿ ಅಲ್ಲ, ಇದು ಅನಾರೋಗ್ಯದ ಸಿಟಿಯನ್ನ ಮಾಡ್ತೀರಿ ನೀವು. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್. ಇದೇನು ನೋಡ್ತಿದ್ದೀರಿ ಕರ್ನಾಟಕದ ಜನತೆ, ಇದು ನಿಮ್ಮ ಸಾವಿನ ಗಿಡ. ಇದು ನಿಮ್ಮ ಸಾವಿನ ಗಿಡ. ಯಾಕಪ್ಪ ಸಾವಿನ ಗಿಡ ಅಂತ ಹೇಳ್ತೀನಿ ಅಂದರೆ, ಇದು ಕೋನೋಕಾರ್ಪಸ್ ಅಂತ ಕರಿತೀವಿ, ದುಬೈ ಟ್ರೀ ಅಂತ ಹೇಳಿ ಕರಿತೀವಿ. ಇದು ಮೂಲತಃ ಆಫ್ರಿಕಾದಿಂದ ಬಂದಿರೋದು ಅಂತ ಹೇಳ್ತಾರೆ. ಆದರೆ ಇದನ್ನು ಸಾಕಷ್ಟು ಕಡೆ ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ಪ್ಲಾಂಟೇಶನ್ ಮಾಡಿರ್ತಾರೆ. ಇದನ್ನು ಸಾಕಷ್ಟಾಗಿ ದುಬೈ ಟ್ರೀ ಅಂತ ಯಾಕೆ ಕರೀತಾರೆ ಅಂದರೆ, ಮುಂಚೆ ಇದನ್ನು ದುಬೈಯಲ್ಲಿ ಹೈಯೆಸ್ಟ್ ಆಗಿ ಪ್ಲಾಂಟೇಶನ್ ಮಾಡ್ತಾರೆ. ಯಾಕಂದರೆ ಇದು ಭಾಳ ವೇಗವಾಗಿ ಬೆಳೀತದೆ ಮತ್ತು ಭಾಳಷ್ಟು ಕಡಿಮೆ ನೀರನ್ನು ತಗೊಳ್ತದೆ. ಕಡಿಮೆ ನೀರಲ್ಲಿ ತಗೊಂಡು ಭಾಳಷ್ಟು ವೇಗವಾಗಿ ಬೆಳೆಯೋದ್ರಿಂದ ಇದನ್ನು ದುಬೈಯಲ್ಲಿ ಹೈಯೆಸ್ಟ್ ಆಗಿ ಪ್ಲಾಂಟೇಶನ್ ಆಗ್ತದೆ. ಹೈಯೆಸ್ಟ್ ಆಗಿ ಪ್ಲಾಂಟೇಶನ್ ಆದ ತಕ್ಷಣ, ಯಾಕಂದರೆ ಗ್ರೀನ್ ಮಾಡಬೇಕು ಸಿಟಿ ಅಂತೇಳಿ ಹೋಗ್ತಾರೆ. ಅದಾದ ತಕ್ಷಣ ಕೆಲವೊಂದಿಷ್ಟು ದಿನದ ನಂತರ ಅನಾರೋಗ್ಯಗಳು ಪ್ರಾರಂಭ ಆಗ್ತದೆ, ರೋಗಗಳು ಪ್ರಾರಂಭವಾಗ್ತದೆ. ಯಾಕಪ್ಪ ರೋಗಗಳು ಪ್ರಾರಂಭ ಆಗ್ತದೆ, ಅನಾರೋಗ್ಯ ಯಾಕೆ ಪ್ರಾರಂಭ ಆಗ್ತದೆ ಅಂತೇಳಿ ಸಾಕಷ್ಟು ಚಿಂತನೆ ನಡೀತದೆ. ಇದ್ರ ಬಗ್ಗೆ ದುಬೈ ಗೌರ್ಮೆಂಟ್ ರಿಸರ್ಚನ್ನು ಮಾಡೋಕ್ಕೆ ಹೇಳ್ತದೆ, ಒಂದು ಟೀಮ್ ರೆಡಿ ಮಾಡಿ. ಆವಾಗ ರಿಸರ್ಚ್ ಮಾಡಿದಾಗ ಗೊತ್ತಾಗ್ತದೆ ಇದರಿಂದ ಸಾಕಷ್ಟು ರೋಗಗಳು ಬರ್ತದೆ ಅಂತ ಹೇಳಿ. ಇದರಿಂದ ಗೊತ್ತಾದ ತಕ್ಷಣ ಇದನ್ನು ಬ್ಯಾನ್ ಮಾಡ್ತದೆ ದುಬೈ ಗೌರ್ಮೆಂಟ್, ಇದನ್ನು ಬ್ಯಾನ್ ಮಾಡ್ತದೆ. ಅದಾದ ತಕ್ಷಣ ಮೊನ್ನೆ ಗುಜರಾತ್ ಗೌರ್ಮೆಂಟ್ ಕೂಡ ಬ್ಯಾನ್ ಮಾಡ್ತು. ಕೋನೋಕಾರ್ಪಸ್ ಗಿಡ ಬಂದ್ಬಿಟ್ಟು ಇದರಿಂದ ಏನು ಪರಾಗ ಅಂತ ಹೇಳಿ ಬರ್ತದೆ. ನೀವು ನೋಡ್ತಿರ್ಬೋದು, ಇದು ಹೂ ಬರ್ತಾ ಇದೆ, ಇದರಿಂದ ಪರಾಗ ಬರ್ತದೆ. ಇದು ಬಹಳಷ್ಟು ಹಗುರವಾಗಿರ್ತದೆ. ಇಲ್ಲಿ ನೋಡ್ತಿರ್ಬೋದು, ನಾವು ಪರಾಗವನ್ನು ನೋಡ್ತೀವಿ. ಇದೇನು ಈ ಪರಾಗ ಅಂತೇಳಿ ಬರ್ತದೆ ನೋಡ್ರಿ, ನಿಮ್ಗೆ ಕಾಣ್ತಿರ್ಬೋದು. ಇದು ಪರಾಗ, ಈ ಹೂವಿನ ಪರಾಗ. ಈ ಪರಾಗ ಏನು ಮಾಡ್ತದೆ ಅಂದರೆ ಗಾಳಿ ಮೂಲಕ ವೇಗವಾಗಿ ಹರಡ್ತದೆ. ಅಂದರೆ ಹಗುರವಾಗಿರೋದ್ರಿಂದ ಗಾಳಿ ಮೂಲಕ ಹರಡುತ್ತದೆ. ಇದು ನಮ್ಮ ಶ್ವಾಸಕೋಶವನ್ನು ಪ್ರವೇಶಿಸಿ ನಮ್ಮ ಲಂಗ್ಸನ್ನು ಡ್ಯಾಮೇಜ್ ಮಾಡ್ತದೆ. ಮತ್ತು ಅದೇ ರೀತಿಯಾಗಿ ಅಲರ್ಜಿ ಕ್ರಿಯೇಟ್ ಮಾಡ್ತದೆ. ಮತ್ತು ಅದೇ ರೀತಿಯಾಗಿ ಸಾಕಷ್ಟು ರೋಗಗಳನ್ನೇ ತಂದು ಓಡ್ತದೆ. ಯಾಕಂದರೆ ನಾವು ಸಾಕಷ್ಟು ಜಿಲ್ಲೆಗಳಲ್ಲಿ ನೋಡ್ತಿರುವ ಸಾಕಷ್ಟಾಗಿ ಪ್ಲಾಂಟೇಶನ್ ಆಗಿದೆ. ಗುಜರಾತಲ್ಲೂ ಕೂಡ ಹೈಯೆಸ್ಟ್ ಆಗಿ ಪ್ಲಾಂಟೇಶನ್ ಆಯ್ತಿದ್ನು. ಗುಜರಾತಲ್ಲಿ ಪ್ಲಾಂಟೇಶನ್ ಆದ ತಕ್ಷಣ ಗುಜರಾತ್ ಗೌರ್ಮೆಂಟ್ ಇದನ್ನು ಪೂರ್ಣವಾಗಿ ಬ್ಯಾನ್ ಮಾಡ್ತದೆ. ಗುಜರಾತ್ ಗೌರ್ಮೆಂಟ್ ಬ್ಯಾನ್ ಮಾಡಿದ ತಕ್ಷಣ ಅಲ್ಲಿರುವಂಥ ಸಾಕಷ್ಟು ಕಡೆ ಇದನ್ನು ಪ್ಲಾಂಟೇಶನ್ ಆಗಿರ್ತದೆ. ಇದನ್ನು ಕಿತ್ತೊಗಿಬೇಕಂತೇಳಿ ಗುಜರಾತ್ ಗೌರ್ಮೆಂಟ್ಗೆ ಬರ್ತದೆ. ಆವಾಗ ಕಿತ್ತೊಗಿಬೇಕಂದಾಗ ಒಂದು ಏರಿಯಾದಲ್ಲಿ ಇದನ್ನು 3 ಲಕ್ಷ ಸಸಿಗಳನ್ನು ಪ್ಲಾಂಟೇಶನ್ ಮಾಡಿರ್ತಾರೆ. ಅಂದರೆ ಒಂದು ನದಿ ಪಕ್ಕದಲ್ಲಿ 3 ಲಕ್ಷ ಸಸಿಗಳನ್ನು ಪ್ಲಾಂಟೇಶನ್ ಮಾಡಿರ್ತಾರೆ. ಯಾಕಂದರೆ ಗ್ರೀನ್ ಸಿಟಿ ಮಾಡಬೇಕನ್ನೋ ಉದ್ದೇಶದಿಂದ. ಹಾಗಾಗಿ ಇದನ್ನು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಒಂದು ವನ್ಯಜೀವಿ ಶಾಸ್ತ್ರಜ್ಞ ಜೋಶಿ ಅಂತೇಳಿ ಹೇಳ್ತಾರೆ. ಯಾಕಂದರೆ ಕಿತ್ತಬೇಕಾ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಹೋಗ್ತಾರೆ. ಯಾಕಂದರೆ ಗ್ರೀನ್ ಇರೋದನ್ನು ಪೂರ್ಣ ಕಿತ್ತಬೇಕಂದಾಗ ವಿಚಾರ ಮಾಡ್ತಾರೆ. ಆವಾಗ ವನ್ಯಜೀವಿ ಶಾಸ್ತ್ರಜ್ಞ ಜೋಶಿ ಅನ್ನೋರು ಏನು ಮಾಡ್ತಾರೆ ಅಂದರೆ, ಇದು ಪೂರ್ಣವಾಗಿ ಹಿಂಗೆ ಬಿಟ್ಟರೆ ಇದು ಹಸಿರು ಮರುಭೂಮಿ ಆಗ್ತದೆ. ಇದು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಹೇಳಿದ್ರೆ, ಸಾಕಷ್ಟು ಜನ ಸಾವು ನೋವು. ಯಾಕಂದ್ರೆ ನಾವು ಸಾಕಷ್ಟು ಆಟೋದವರಾಗಲಿ ಸಾಕಷ್ಟು ಜನ ಇಲ್ಲಿ ನಾವು ಓಡಾಡ್ತಿರ್ತೀವಿ, ನಿಮ್ಮ ಜಿಲ್ಲೆಗಳಲ್ಲಿ ನೋಡ್ತೀವಿ. ಇದು ಸಾಕಷ್ಟು ರೋಗಗಳಿಗೆ, ನಾನು ಹೇಳಿದ್ನಲ್ಲ, ಸಾಕಷ್ಟು ರೋಗಗಳಿಗೆ ಐತೆ. ಆದ್ರೂ ಇದನ್ನು ಇನ್ನೂ ನಮ್ಮ ರೋಡ್ಗಳಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಪ್ಲಾಂಟೇಶನ್ ಮಾಡಿದ್ರೆ. ಸಾಕಷ್ಟು ಜಿಲ್ಲೆಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಕಡೆ ಜಿಲ್ಲೆಗಳಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ, ನೀವು ಡೈಲಿ ನೋಡ್ತೀರಿ. ಯಾಕಂದರೆ ಇದು ಸಾಕಷ್ಟು ಸಾವುಗಳಿಗೆ ಕಾರಣವಾಗ್ತದೆ. ಯಾಕಪ್ಪ, ನಮ್ಮ ಪರಿಸರವಾದಿಗಳು ಸಾಕಷ್ಟು ಜನ ಇದಕ್ಕೆ ಯಾರು ಗೊತ್ತಿದೆ, ಸಾಕಷ್ಟು ಜನ ಗೊತ್ತಿದೆ. ಯಾಕಂದರೆ ಏನಾಗ್ತದೆ ಅಂದರೆ, ಇದು ಟೆಂಡರ್ ತೊಗೊಂಡವರಿಗೆ ಭಾಳಷ್ಟು ಚೀಪಾಗಿ ಈ ಸಸಿ ಸಿಗ್ತದೆ. ಈ ಕೋನೋಕಾರ್ಪಸ್ ಅಂತೇಳಿ ಏನು ಕರಿತೀವಿ, ಭಾಳಷ್ಟು ಚೀಪಾಗಿ ಸಿಗೋದ್ರಿಂದ ಇದನ್ನು ತಗೊಂಡು ಪ್ಲಾಂಟೇಶನ್ ಮಾಡ್ತಾರೆ. ಮೇಂಟೆನೆನ್ಸು ಕೂಡ ಅಷ್ಟೇ ಭಾಳಷ್ಟು ಕಡಿಮೆ ಇರೋದ್ರಿಂದ ಇದನ್ನು ಪ್ಲಾಂಟೇಶನ್ ಮಾಡ್ತಾರೆ. ಅದರಿಂದ ಸಾಕಷ್ಟು ರೋಗಗಳು ಪ್ರಾರಂಭ ಆಗ್ತವೆ. ಯಾಕೆ ನೀವು ವಿಚಾರ ಮಾಡಬಾರ್ದು ಇದ್ರ ಬಗ್ಗೆ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಹಾಗಾಗಿ ಸಾಕಷ್ಟು ಏನು ಪರಿಸರಗಳಿದ್ದೀರಿ, ಬಿಜಾಪುರದಲ್ಲಾಗಲಿ ಸಾಕಷ್ಟು ಕಡೆ ಆಗಲಿ, ಇದನ್ನು ತಡೆಯುವಂಥ ವ್ಯವಸ್ಥೆ ಆಗಬೇಕು. ಇದನ್ನು ಮತ್ತು ಕಿತ್ತೊಗೆಯುವಂಥ ವ್ಯವಸ್ಥೆ ಆಗಬೇಕು. ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ಬ್ಯಾನ್ ಆಗಬೇಕು. ಯಾಕಂದರೆ ಕೋಲಾರದಲ್ಲಿ ನಾವು ನೋಡ್ತಿದ್ವಿ, ಕೋಲಾರದಲ್ಲಿ ನಾವು ಯಾವುದಿದು ನೀಲಗಿರಿ ಮರಗಳನ್ನು ಬ್ಯಾನ್ ಮಾಡ್ತೀವಿ ನಾವು. ನೀಲಗಿರಿ ಯಾಕಂದರೆ ಕೋಲಾರದ ರೈತರ ಬಗ್ಗೆ ನಮಗೆ ಹೇಳಬೇಕಾಗ್ತದೆ ಈ ಸಮಯದಲ್ಲಿ. ಯಾಕಂದರೆ 1000ರಿಂದ 1500 ಫೂಟ್ ಕೆಳಗಡೆ ನೀರು ಹೋಗಿದೆ, ಬೋರ್ ನೀರು. ಯಾಕಂದರೆ ಅಂತರ್ಜಲ ಮಟ್ಟ ಅಷ್ಟು ಕಡಿಮೆ ಆಗಿದೆ. ಯಾಕಂದರೆ ಅಂತರ್ಜಲ ಮಟ್ಟ ಭಾಳಷ್ಟು ಹೀರ್ಕೊಂಡು ನೀಲಗಿರಿ ನಮಗೆ ಸಾಕಷ್ಟು ಅನುಭವವನ್ನು ನೀಡಿದೆ. ಹಾಗಾಗಿ ಇದು ಕೂಡ ಭಾಳಷ್ಟು ವೇಗವಾಗಿ ಬೇರೆ ಕೆಳಗಡೆ ಹೋಗೋದ್ರಿಂದ, ಭಾಳಷ್ಟು ಆಳವಾಗಿ ಹೋಗೋದ್ರಿಂದ ಇಲ್ಲಿ ಅಂತರ್ಜಲ ಮಟ್ಟವನ್ನು ಕಡಿಮೆ ಆಗ್ತದೆ. ಯಾಕಂದರೆ ಮೊದಲೇದಾಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಮೊದಲೇ ನೀರಿನ ಭಾಳಷ್ಟು ಕಡಿಮೆ ಇದೆ. ಆದರೂ ಕೂಡ ನಾವು ಯಾಕೆ ಇದನ್ನು ಬೆಳೆಸ್ತಿದ್ದೀವಿ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ ನಾವು ಸಾಕಷ್ಟು ಈಗ ಕೋಲಾರ ರೈತರ ಭಾಗದ ಕಷ್ಟವನ್ನು ಕೇಳ್ತೀವಿ. ಆದ್ರೂ ಈ ಕಷ್ಟ ನಮಗೆ ಬರದೇ ಇರುವಂತೆ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದರೆ ಈ ಗಿಡ ಕಿತ್ತು ಎಸಿಯುವವರೆಗೂ ಇದನ್ನು ನಾವು ಹೋರಾಟನ ಮಾಡಬೇಕಾಗ್ತದೆ ಅಂತ ಹೇಳ್ತೀನಿ. ಯಾಕಂದರೆ ಈ ನಮ್ಮ ಬಿಜಾಪುರದಲ್ಲಿ ಮೊದಲೇ ನೀರಿನ ಅಸ್ತವ್ಯವಸ್ಥೆ ಭಾಳ ಐತೆ. ಇದು ಯಾವುದಕ್ಕೂ ಉಪಯೋಗ ಇಲ್ಲ. ಒಂದು ಪಕ್ಷಿಗೂ ಉಪಯೋಗ ಆಯಿತು, ಒಂದು ಪ್ರಾಣಿಗೂ ಉಪಯೋಗ ಐತೆ. ಇದು ನೋಡ್ತಿರ್ಬೋದು, ಎಲೆ ತಿಕ್ನೆಸ್ಸು ಈ ರೀತಿ ಇರೋದ್ರಿಂದ
ಬಿದ್ದ ತಕ್ಷಣ ವೇಗವಾಗಿ ಕೊಳೆಯೋದಿಲ್ಲ. ಇದು ಒಣಗಿ ಅಷ್ಟೇ ಕುಂದಿರ್ತದೆ. ಇದ್ರ ಮೇಲೆ ನೀರು ಬಿದ್ದಾದ ತಕ್ಷಣ ಏನಾಗ್ತದೆ ಅಂದರೆ ನೀರು ಹರ್ಕೊಂಡು ಹೋಗ್ತದೆ, ಭೂಮಿಯಲ್ಲಿ ಅಂತರ್ಜಲದಲ್ಲಿ ಇಳಿಯೋದಿಲ್ಲ, ಅಂದರೆ ಮಣ್ಣಿನಲ್ಲಿ ಇಳಿಯೋದಿಲ್ಲ. ಆ ರೀತಿಯಾಗಿ ಇದು ಭಾಳಷ್ಟು ಪರಿಸರಕ್ಕೆ ಹಾನಿಕರವನ್ನು ಕ್ರಿಯೇಟ್ ಮಾಡ್ತದೆ, ಹಾನಿ ಆಗ್ತದೆ ಪರಿಸರಕ್ಕೆ. ಆದರೂ ಕೂಡ ನಮ್ಮ ಮಹಾನಗರ ಪಾಲಿಕೆಗಳಾಗಲಿ, ನಮ್ಮ ತಾಲೂಕ್ ಪಂಚಾಯತಿಗಳಾಗಲಿ ಸಾಕಷ್ಟು ಕಡೆ ನಾವು ಇದನ್ನು ರೋಡಲ್ಲಿ ನೋಡ್ತೀವಿ. ಯಾಕಂದರೆ ಇದು ಬೀಜ ಭಾಳಷ್ಟು ಹಗುರವಾಗಿರೋದ್ರಿಂದ ಬೇರೆ ಕಡೆ ಹಾರ್ಕೊಂಡು ಹೋಗಿ ಬಿದ್ದು ವೇಗವಾಗಿ ನಾಡ್ತದೆ. ಅಲ್ಲಿ ಯಾವುದೇ ಗಿಡಗಳು ನಾಟಿ ಆಗೋದಿಲ್ಲ. ಅದು ಎಲ್ಲಿ ಹೇಳ್ತದೋ ಅಲ್ಲಿ ಯಾವುದೇ ಗಿಡ ನಾಟಿ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದು ಪಕ್ಷಿಗಳಿಗೂ ಉತ್ತಮ ಅಲ್ಲ, ಪ್ರಾಣಿಗಳಿಗೂ ಉತ್ತಮ ಅಲ್ಲ, ಮನುಷ್ಯರಿಗೂ ಉತ್ತಮವಲ್ಲ. ಇದು ವಿದೇಶದ ಸಸಿಯನ್ನು ಇಲ್ಲಿ ತಂದು ನಾವು ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಇದು ಬ್ಯಾನ್ ಆಗೋವರೆಗೂ, ಇದು ಮುಖ್ಯಮಂತ್ರಿವರೆಗೂ ಅಥವಾ ನಮ್ಮ ಗೌರ್ಮೆಂಟ್ವರೆಗೂ ಮುಟ್ಟಬೇಕು. ಇದು ಮುಟ್ಟಿ ಇದು ಬ್ಯಾನ್ ಆಗೋವರೆಗೂ ನಾವು ಇದನ್ನು ಬಿಡಬಾರ್ದು ಅಂತೇಳಿ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಪರಿಸರವಾದಿಗಳಿದ್ದೀರಿ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಈ ಕೋನೋಕಾರ್ಪಸ್ ಕಿತ್ತೊಗಿಬೇಕು, ಬ್ಯಾನ್ ಆಗೋದು ಆಗಬೇಕು. ಮತ್ತು ಅದೇ ರೀತಿಯಾಗಿ ಎಲ್ಲೆಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಪ್ಲಾಂಟೇಶನ್ ಮಾಡಿದ್ದೀರಿ ರೋಡ್ ಸೈಡು, ಯಾಕಂದರೆ ಗ್ರೀನ್ ಸಿಟಿ ಅಂತೇಳಿ ಮಾಡೋಕೊಂಡಿದ್ದೀರಿ ನೀವು. ಗ್ರೀನ್ ಸಿಟಿ ಅಲ್ಲ, ಇದು ಅನಾರೋಗ್ಯದ ಸಿಟಿಯನ್ನು ಮಾಡ್ತೀರಿ ನೀವು. ಹಾಗಾಗಿ ನಾನೇನು ಹೇಳ್ತಿದ್ದೀನಿ ಅಂದರೆ ಪೂರ್ಣವಾಗಿ ಇದು ಕಿತ್ತು ಹೋಗಬೇಕು. ಇದ್ರ ಬಗ್ಗೆ ಸಾಕಷ್ಟು ಪರಿಸರವಾದಿಗಳು ಮಾತಾಡಬೇಕು. ಸಾಕಷ್ಟು ಬೆಂಗಳೂರದಲ್ಲೂ ಕೂಡ ಕೆಲವೊಂದಿಷ್ಟು ನ್ಯೂಸ್ ಆಗ್ತದೆ, ಅಲ್ಲಿಯೂ ಕೂಡ ಪ್ಲಾಂಟೇಶನ್ ಆಗ್ತದೆ. ನ್ಯೂಸ್ ಆದ ತಕ್ಷಣ ಇದು ಹಾನಿಕಾರಕ ಅಂತೇಳಿ ಹೇಳ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಮೀಡಿಯಾದಲ್ಲಿ ಹೇಳ್ತಾರೆ ಇದು ಆಕ್ಸಿಜನ್ ಬಿಡುಗಡೆ ಮಾಡೋದಲ್ಲದೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ, ಇದು ಆರೋಗ್ಯಕ್ಕೆ ಉತ್ತಮ ಅಲ್ಲ ಅಂತೇಳಿ ಹೇಳಿದರೂ ಸಹಿತ ಅಲ್ಲಿ ಯಾರೂ ಅದನ್ನು ಕೇರ್ ಮಾಡದೆ ಈಗೂ ಸಹಿತ ಬೆಂಗಳೂರಲ್ಲಿ ಇದೆ. ಹಾಗಾಗಿ ಇದು ಯಾಕಂದರೆ ಅಲ್ಲಿ ಯಾರಿಗೆ ಟೆಂಡರ್ ಕೊಟ್ಟಿರ್ತಾರೆ, ರಾಜಕೀಯ ಸಂಬಂಧಿಕರಿಗೆ ಟೆಂಡರ್ ಕೊಟ್ಟಿರೋದ್ರಿಂದ ಇದು ಅವರು ಕೇರ್ ಮಾಡೋದಿಲ್ಲ. ಹಾಗಾಗಿ ಇದನ್ನು ಬ್ಯಾನ್ ಆಗೋವರೆಗೂ ನಾವು ಹೋರಾಟ ಮಾಡಬೇಕು. ಮತ್ತು ಇದನ್ನು ನಮ್ಮ ಎಲ್ಲಿ ಜಿಲ್ಲೆಗಳಲ್ಲಿ ಪ್ಲಾಂಟೇಶನ್ ಆಗಿದೆ ಕಿತ್ತು ನಮಗೆ ಯಾವ ಪರಿಸರಕ್ಕೆ ಅನುಕೂಲವಾದ ಗಿಡಗಳಿದ್ದಾವೆ ಅವನ್ನ ಪ್ಲಾಂಟೇಶನ್ ಮಾಡಬೇಕಂತ ಹೇಳಿ ಕೇಳ್ಕೊಳ್ತೀನಿ. ನಮಸ್ತೆ, ನಾನು ನಿಮ್ಮ ಸಚಿನ್ ಬಾಲಗೋಡು. ಇಷ್ಟೆಲ್ಲ ಕೇಳಿದ ಮೇಲೂ ನೀವು ಇದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅಂದರೆ ನಿಮ್ಮ ಪರಿಸರವನ್ನು ನೀವೇ ಹಾಳು ಮಾಡ್ಕೊಂಡಂಗೆ ಆಗ್ತದೆ. ಒಂದಿಲ್ಲ ಒಂದು ದಿನ ನಿಮ್ಮ ಮನೆಗೆ, ನಿಮ್ಮವರಿಗೆ, ನಿಮಗೆ ಬಂದಾಗ ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಮುಂಚಿತವಾಗಿ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಮನವನ್ನು ವಹಿಸಬೇಕು. ಅದೇ ರೀತಿಯಾಗಿ ಸಾಕಷ್ಟು ಹೋರಾಟ ಸಂಘಟನೆಗಳಿದ್ದೀವಿ, ಅದು ಕೂಡ ಧ್ವನಿ ಎತ್ತಬೇಕಂತೇಳಿ ಕೇಳ್ತೀನಿ. ಇದು ಅಂತರ್ಜಲ ಮಟ್ಟವನ್ನು ಕೂಡ ಕಡಿಮೆ ಮಾಡಿ ನಾಳೆ ನಮ್ಮ ರೈತರಿಗೆ ಸಮಸ್ಯೆ ಆಗ್ತದೆ. ಹಾಗಾಗಿ ರೈತ ಸಂಘಟನೆಗಳು ಕೂಡ ಧ್ವನಿಯನ್ನು ಎತ್ತಬೇಕು. ಅದೇ ರೀತಿಯಾಗಿ ಅರಣ್ಯ ಇಲಾಖೆ ಇದನ್ನು ಬ್ಯಾನ್ ಮಾಡುವಂತೆ ವ್ಯವಸ್ಥೆ ಮಾಡಬೇಕು. ಇದು ಎಲ್ಲರಿಗೂ ಮುಟ್ಟಿದಾಗ ಮಾತ್ರ ಇದರ ಅರಿವು ಆಗ್ತದೆ ಅನ್ನೋದು ನನ್ನ ವಿಚಾರ. ನಮಸ್ತೆ.